ಹಾಯ್ ಫ್ರೆಂಡ್ಸ್, ಪದ್ಮಿನಿ ರೆಸಿಪಿಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ದಿನ ನಾನು ಹಾಗಲಕಾಯಿ ಸಾಸಿವೆ ಅನ್ನೋ ರೆಸಿಪಿನ ತೋರಿಸ್ಕೊಡ್ತೀನಿ. ಇದು ಸಾಮಾನ್ಯವಾಗಿ ಸಿರ್ಸಿ ಕಡೆ ಮಂಗಳೂರು ಕಡೆ ಮಾಡೋವಂಥ ಖಾದ್ಯ. ಇದು ಬಂದು ಮಾಡಿದ ಮೇಲೆ ಕಹಿ ಅನಿಸೋದಿಲ್ಲ ಮತ್ತು ತುಂಬ ಆರೋಗ್ಯಕರ. ಇದು ಮಾಡೋದು ಬಂದ್ಬಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕು, ಅಥವಾ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೋಡಿ ಹಂಗೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಇದು ಸವರ್ಕೊಂಡು ಆಮೇಲೆ ಸಣ್ಣಕ್ಕೆ ಹೆಚ್ಚಿದಂಥ ಹಾಗಲಕಾಯಿನ ಹಾಕಬೇಕು. ಹಾಗಲಕಾಯಿ ಹೆಚ್ಚುವಾಗಲೇ ನಾನು ಹೆಚ್ಚಿದ ತಕ್ಷಣ ಉಪ್ಪು ಹಾಕಿದ್ದೆ ಮತ್ತು ನಿಂಬೆಹಣ್ಣು ಹಿಂಡಿದ್ದೆ. ಅದರಲ್ಲಿ ಅರ್ಧ ನಿಂಬೆಹಣ್ಣು, ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಅದನ್ನು ಹಾಗೆ ಹಿಂಡಿದ್ದನ್ನು ನಾವು ತಗೊಂಡು ಮೀಡಿಯಮ್ ಫ್ಲೇಮಲ್ಲಿ, ಅಂದರೆ ಹೈಗಿಂತ ಸ್ವಲ್ಪ ಆಫ್ಗಿಂತ ಜಾಸ್ತಿ ಫ್ಲೇಮಲ್ಲಿ ಹುರಿತಾ ಬರಬೇಕು. ಹುರಿಯೋದೇ ಸ್ವಲ್ಪ ಇದರಲ್ಲಿ ಸ್ವಲ್ಪ ಕೆಲಸ, ಅಂದರೆ ಒಂದು 5 ನಿಮಿಷ ಅಂತೂ ಆಗುತ್ತೆ ಹುರಿಯೋದಕ್ಕೆ. ಮೊದಲು ಜೋರು ಫ್ಲೇಮ್ ಇಟ್ಕೊಂಡು ಆಮೇಲಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಹುರಿತಾ ಅದು ಹೊಂಬಣ್ಣಕ್ಕೆ ಬರುತ್ತೆ. ಹಾಗಲಕಾಯಿ ಹೊಂಬಣ್ಣಕ್ಕೆ ಬಂದು ಆಮೇಲೆ ಫುಲ್ ಅದು ರೆಡಿ ಆಗುತ್ತೆ, ಮಾಡೋದಕ್ಕೆ ತಯಾರಾದಂಗೆ. ಇನ್ನೇನು ಇದಕ್ಕಿಲ್ಲ, ಎಲ್ಲ ಬೆರೆಸ್ಬೇಕಾಗತ್ತೆ. ಈಗ ನೋಡಿ ಅದು ಹುರಿದಾಗಿದೆ, ಹೊಂಬಣ್ಣಕ್ಕೆ ಬಂದಿದೆ. ಈಗ ನಾನು ರುಬ್ಬೋದಕ್ಕೆ ಕಾಯಿ ತುರಿ, ಒಂದು ಅರ್ಧ ತೆಂಗಿನ ಚಿಪ್ಪು ಇದೆಲ್ಲ ಅಷ್ಟು ಕಾಯಿ ತುರಿ, ಮತ್ತು ಅರಿಶಿನ ಒಂದು ಅರ್ಧ ಸ್ಪೂನು, ಆಮೇಲೆ ಸಾಸಿವೆ ಒಂದು ಅರ್ಧ ಸ್ಪೂನ್ ತೊಗೊಳ್ತಾ ಇದ್ದೀನಿ. ನೋಡಿ, ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ, ಅದು ಸಣ್ಣ ಸ್ಪೂನು, ಅದಕ್ಕೆ ಫುಲ್ ಹಾಕ್ತಾಯಿದ್ದೀನಿ. ಆಮೇಲೆ ಒಂದೆರಡು ಮೆಣಸಿನ್ಕಾಯಿ ಹಾಕಬೇಕು ಅದಕ್ಕೆ, ಅಂದರೆ ತುಂಬ ಖಾರ ಇಲ್ಲದೆ ಇರೋದು. ಬ್ಯಾಡಗಿ ಮೆಣಸು ಒಣಗಿರುತ್ತಲ್ಲ, ಅದು ಹಾಕಬೇಕು. ಇದಕ್ಕೆ ತುಂಬ ಖಾರ ಬೇಕಾಗಲ್ಲ, ಅದಕ್ಕೋಸ್ಕರ ನೋಡಿ ಹಿಂಗೆ ತೋರಿಸ್ತಾಯಿದ್ದೀನಿ. 2 ಬ್ಯಾಡಗಿ ಮೆಣಸು ಹಾಕ್ತಾಯಿದ್ದೀನಿ, ಹಾಗೆ ಅಷ್ಟೇ ಹಾಕಬೇಕು. ಆಮೇಲೆ ಒಂದೆರಡು ಒಗ್ಗರಣೆಗೆ ಹಾಕಬೇಕಾಗತ್ತೆ, ಅದಕ್ಕೋಸ್ಕರ ಈಗ ರುಬ್ಬೋದಕ್ಕೆ ಅಷ್ಟೇ ಹಾಕಬೇಕು. ಆಮೇಲೆ ಇದೆಲ್ಲ ನೋಡಿ ಮಿಶ್ರಣ ಇದೆಲ್ಲ ಆದಮೇಲೆ ಕಾಯಿ ಸಾಸಿವೆ, ಅರಿಶಿನ, 2 ಮೆಣಸಿನ್ಕಾಯಿ ಹಾಕಿದ್ದಲ್ಲ ಅದೆಲ್ಲ ಹಾಕಿ ರುಬ್ಕೋಬೇಕು. ರುಬ್ಬಿದ ನಂತರ ಅದಕ್ಕೆ ಒಗ್ಗರಣೆಗೆ ಈಗ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ 1.5 ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು. 1.5 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಆಮೇಲೆ ಉದ್ದಿನಬೇಳೆ 1 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಅರ್ಧ ಸ್ಪೂನು ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಈಗ 2 ಗರಿ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಒಣಮೆಣಸು 1-2 ಹಾಕಬೇಕಾಗತ್ತೆ, ಅಂದರೆ ಬ್ಯಾಡಗಿ ಮೆಣಸು ತೊಗೊಳ್ಳಿ. ನಾನು ಬ್ಯಾಡಗಿ ಮೆಣಸೇ ತೊಗೊಳ್ಳೋದು, ಯಾಕಂದರೆ ಖಾರ ಜಾಸ್ತಿ ಇರಬಾರ್ದು ಇದಕ್ಕೆ. ಆಮೇಲೆ ಸ್ವಲ್ಪ ಹಿಂಗನ್ನು ಹಾಕಬೇಕು. ಹಿಂಗಂದರೆ ಒಂದು 1/4 ಸ್ಪೂನಷ್ಟು ಸ್ವಲ್ಪ ಹಾಕಬೇಕು. ಹಾಕಿದಾದಮೇಲೆ ಒಗ್ಗರಣೆ ರೆಡಿ ಆಯಿತು ಅಂತ. ಈಗ ಅದು ಹುರಿದ ಹಾಗಲಕಾಯಿಗೆ ಇದನ್ನು ನಾವು ರುಬ್ಬಿರ್ತೀವಲ್ಲ ಮಿಶ್ರಣ, ಅದನ್ನು ಹಾಕಬೇಕಾಗತ್ತೆ. ಅದು ಹಾಗಲಕಾಯಿ ಹುರಿದಿರ್ತೀವಲ್ಲ ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ರುಬ್ಬಿರ್ದಂಥ ಮಿಶ್ರಣ, ಸಾಸಿವೆ ಆಮೇಲೆ ಕಾಯಿ ತುರಿ ಎಲ್ಲ ಹಾಕಿರ್ತೀವಲ್ಲ ಅದು ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕ್ಕೊಳ್ಬೋದು. ಸ್ವಲ್ಪ ರುಚಿಗೆ ಸ್ವಲ್ಪ ಇಷ್ಟು ಬೆಲ್ಲ ಹಾಕಬೇಕಾಗತ್ತೆ. ಯಾಕಂದರೆ ಎಲ್ಲ ಖಾದ್ಯಕ್ಕೂ ನಾವು ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ, ಸಿಹಿ ಬರಲ್ಲ, ಸ್ವಲ್ಪ ಟೇಸ್ಟ್ಗೆ ಅಷ್ಟೇ ಹಾಕ್ತೀವಿ. ಹಾಗೆ ಮಾಡೋದು. ಆಮೇಲೆ ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ಆಗಿದೆ, ಇದು ರೆಡಿ ಆಯಿತು ಅಂತ. ಇದನ್ನು ನಾವು ಚಪಾತಿಗೆ ಅಥವಾ ಅನ್ನಕ್ಕೆ ತಿಂದರೆ ತುಂಬ ದೋಸೆ ಕೂಡ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ, ಮತ್ತು ನಿಮ್ಮ ಅಕ್ಕಪಕ್ಕದವರು ಕಲಿಸ್ಕೊಡಿ. ಇದನ್ನು ತುಂಬ ನಿಜವಾಗ್ಲೂ ಹಾಗಲಕಾಯಿ ತಿನ್ನದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ಡಯಾಬಿಟಿಕ್ ಅವ್ರಿಗೆ ಮತ್ತು ನಾರ್ಮಲ್ ಇರೋರು ಕೂಡ ತುಂಬ ಒಳ್ಳೆಯದು. ತಿಂದರೆ ತಿಂತಾ ಇರಬೇಕು ಅನಿಸುತ್ತೆ, ನಿಜವಾಗ್ಲೂ ಒಂಚೂರು ಹೇಸ್ಕೊಳ್ಳಲ್ಲ. ಅಯ್ಯೋ ಹೇಗಪ್ಪ ತಿನ್ನೋದಂತ ಯಾರೂ ಅನ್ನಲ್ಲ, ಹಂಗೆ ರುಚಿ ಇರುತ್ತೆ. ಮಾಡಿ ತಿಂದು ಎಲ್ಲರಿಗೂ ತಿನ್ನಿಸಿ.